ಎಲ್ರಿಗೂ ನಮಸ್ಕಾರ. ಈಗ ನನ್ನ ಬಳಿ ಇದೆ ಐಫೋನ್ 17 ಏರ್, ಐಫೋನ್ 17 ಪ್ರೋ, ಐಫೋನ್ 17 ಪ್ರೋ ಮ್ಯಾಕ್ಸ್. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಐಫೋನ್ 17 ಪ್ರೋ ಮ್ಯಾಕ್ಸ್. ಮುಂದಿನ ದಿನಗಳಲ್ಲಿ ನೀವು ನಮ್ಮನ್ನು ಸಪೋರ್ಟ್ ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಬೇಕು. ಆ ನಂತರ ನಾನು ಎಲ್ಲ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಮತ್ತು ಈ ಫೋನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಈ ಬಾಕ್ಸ್ ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಈ ಬಾಕ್ಸ್ ಎಷ್ಟು ಪ್ರೀಮಿಯಂ ಆಗಿದ್ರೆ ಇನ್ನೊಳಗಡೆ ಫೋನ್ ಹೆಂಗಿರ್ಬೋದು. ಬನ್ನಿ ಈ ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಕಾಸ್ಮಿಕ್ ಆರೆಂಜ್ ಲುಕ್ ಸಿಗ್ತಾ ಇದೆ, ಫೋನ್ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಈ ಬಾಕ್ಸ್ ಅಲ್ಲಿ ಏನು ಸಿಗಲ್ಲ, ಒಂದು B2C ಕೇಬಲ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ ಅಷ್ಟೇ. ಇನ್ನೆಲ್ಲ ಆಕ್ಸೆಸರೀಸ್ ನೀವು ಎಕ್ಸ್ಟ್ರಾ ತಗೋಬೇಕು, ಚಾರ್ಜರ್ ಅಡಾಪ್ಟರ್ ಕೂಡ ನೀವು ಎಕ್ಸ್ಟ್ರಾ ತಗೋಬೇಕು. ಇನ್ನು ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಪ್ರೀಮಿಯಂ ಆಗಿದೆ. ಇದನ್ನ ಟಚ್ ಮಾಡಿದ್ರೆ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಇದರ ಬ್ಯಾಕ್ ನಲ್ಲಿ ಮ್ಯಾಟ್ ಫಿನಿಶಿಂಗ್ ಹೊಂದಿದೆ, ಇದು ತುಂಬಾ ಶೈನಿ ಆಗಿದೆ. ಇದ್ರ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಈ ಡಿಸೈನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇದರಲ್ಲಿ ನ್ಯೂ ಯೂನಿಬಾಡಿ ಸಿಗ್ತದೆ, ಇದಕ್ಕೆ ಸಿರಮಿಕ್ ಶೀಲ್ಡ್ ಪ್ರೊಡಕ್ಷನ್ ಕೂಡ ಸಿಗ್ತಾ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಇದು ತುಂಬಾ ಸ್ಟ್ರಾಂಗ್ ಇದೆ. ಇದರ ಡಿಸೈನ್ ನೀವು ಸಹ ನೋಡ್ಬೋದು. ಇದರ ಡಿಸೈನ್ ಬಗ್ಗೆ ನಿಮ್ಗೇನು ಅನಿಸ್ತಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಇದು 240 ಗ್ರಾಮ್ ವೆಯ್ಟ್ ಇದೆ ಮತ್ತು 8.7 mm ಥಿಕ್ನೆಸ್ ನ ಹೊಂದಿದೆ. ಇದು ಸ್ವಲ್ಪ ವೆಯ್ಟ್ ಇದೆ. ಈ ಐಫೋನ್ 3 ಕಲರ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಕಾಸ್ಮಿಕ್ ಆರೆಂಜ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಸಿಲ್ವರ್ ಮತ್ತು ಡೀಪ್ ಬ್ಲೂ. ಈ 3 ಕಲರ್ ಅಲ್ಲಿ ಈ ಫೋನ್ ಚೆನ್ನಾಗಿ ಕಾಣ್ತಾ ಇದೆ. ಆದ್ರೆ ಈ ಆರೆಂಜ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಇದಕ್ಕೆ IP68 ರೇಟಿಂಗ್ ಸಿಗ್ತಾ ಇದೆ. ಇದನ್ನ ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು. ಇನ್ನು ಈ ಫೋನ್ ನ ಕೆಳಗಡೆ ಮೈಕ್ರೋಫೋನ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಸ್ಪೀಕರ್ ಸಿಗ್ತಾ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಆಕ್ಷನ್ ಬಟನ್ ಇದೆ, ವಾಲ್ಯೂಮ್ ಬಟನ್ ಸಿಗುತ್ತೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ಕ್ಯಾಮ್ರಾ ಕಂಟ್ರೋಲರ್ ಬಟನ್ ಸಿಗ್ತಾ ಇದೆ. ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಈ ಫೋನ್ ನ ಕೆಳಗಡೆ ಡ್ಯುಯಲ್ ಸ್ಪೀಕರ್ ಸಿಗಿದೆ. ಆಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದು ತುಂಬಾ ಸ್ಮೂತ್ ಆಗಿದೆ, ತುಂಬಾ ಪ್ರೀಮಿಯಂ ಆಗಿದೆ. ಇದರಲ್ಲಿ 6.9 ಇಂಚಸ್ LTPO ಸೂಪರ್ ರೆಟಿನಾ ಡಿಸ್ಪ್ಲೇ ಸಿಗ್ತಾ ಇದೆ. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಹೊಂದಿದೆ. ಇದು ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದರಲ್ಲಿ 3000 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದು ತುಂಬಾ ಬ್ರೈಟ್ ಆಗಿದೆ. ಔಟ್ಡೋರ್ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ. ಯೂಸ್ ಮಾಡೋದಕ್ಕೆ ಏನು ಕಷ್ಟ ಆಗಲ್ಲ. ಮತ್ತು ಇದರಲ್ಲಿ ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ ನೋಡಿದ್ದೀನಿ, ನನಗೆ ಈ ಡಿಸ್ಪ್ಲೇ ತುಂಬಾ ಇಷ್ಟ ಆಯಿತು. ಇದರಲ್ಲಿ HDR10 ಸಪೋರ್ಟ್ ಕೂಡ ಸಿಗ್ತಾ ಇದೆ, ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಇದರ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ. ಇದಕ್ಕೆ ಯೂಟ್ಯೂಬ್ ಅಲ್ಲಿ 4K ವಿಡಿಯೋಸ್ನ ಸಪೋರ್ಟ್ ಸಿಗುತ್ತೆ. ಇದರಲ್ಲಿ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಕೂಡ ಸಿಗ್ತಾ ಇದೆ. ಇದರ ಬ್ಲೆಸಲ್ಸ್ ತುಂಬಾ ಕಡಿಮೆ ಇದೆ. ಇದರಿಂದ ಇದರಲ್ಲಿ ಬೆಸ್ಟ್ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಈ ಐಫೋನ್ 17 ಪ್ರೋ ಮ್ಯಾಕ್ಸ್ 4 ವೇರಿಯಂಟ್ ನಲ್ಲಿ ಲಾಂಚ್ ಆಗಿದೆ. ಎಲ್ಲದರಲ್ಲೂ 12GB ರ್ಯಾಮ್ ಸಿಗ್ತಾ ಇದೆ, 256GB, 512GB, 1TB ಮತ್ತು 2TB ಸ್ಟೋರೇಜ್ ಸಿಗ್ತಾ ಇದೆ. ಈ ವೇರಿಯಂಟ್ ನಲ್ಲಿ ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ನೇ ತಗೊಳ್ಳಿ. ಇದು 1,50,000 ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಈ ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಅಲ್ಲಿ A19 Pro ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ತುಂಬಾ ಪವರ್ಫುಲ್ ಆಗಿದೆ. ಇದಕ್ಕೆ 20 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಸಿಗ್ತಾ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ, ಯಾಕಂದ್ರೆ ಇದರಲ್ಲಿ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಸಿಗ್ತಾ ಇದೆ. ಮತ್ತು BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡಬಹುದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗ್ತಾ ಇದೆ. ಆದ್ರೆ ಇದರ ಮೇಲೆ ಅಪ್ಡೇಟ್ ಬಂದಾಗ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ ಮಾಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಫೋನ್ ನ ಬೆಸ್ಟ್ ಗೇಮಿಂಗ್ ಫೋನ್ ಅಂತಾನೆ ಹೇಳ್ಬೋದು. ಮತ್ತು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಅಲ್ಲಿ ಹೊಸ ಸಾಫ್ಟ್ವೇರ್ iOS 26 ಅಲ್ಲಿ ಬರ್ತಾ ಇದೆ. ಇದರಲ್ಲಿ ಲಿಕ್ವಿಡ್ ಗ್ಲಾಸ್ ಡಿಸೈನ್ ಇದೆ. ಈ iOS 26 ತುಂಬಾ ಸ್ಮೂತ್ ಆಗಿದೆ, ಬಟ್ರಿ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆಪ್ಸ್ ಅನಿಮೇಷನ್ ಕೂಡ ಚೆನ್ನಾಗಿದೆ. ಇನ್ನು ಇದರ ಬ್ಯಾಟ್ರಿ ನೋಡೋದಾದ್ರೆ ಈ ಫೋನ್ ನಲ್ಲಿ ಎಷ್ಟು mAh ಬ್ಯಾಟ್ರಿ ಇದೆ ಅಂತ ಗೊತ್ತಿಲ್ಲ, ಆದ್ರೆ ಇದು 37 hours ಪ್ಲೇ ಬ್ಯಾಕ್ ಸಿಗುತ್ತೆ. ಇದು 44 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 20 ಮಿನಿಟ್ಸ್ ಅಲ್ಲಿ 50% ಚಾರ್ಜ್ ಆಗುತ್ತೆ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದ್ರೆ ಇದರಲ್ಲಿ 48MP ಮೇನ್ ಕ್ಯಾಮ್ರಾ ಇದೆ, 48MP ಫ್ಯೂಷನ್ ಕ್ಯಾಮ್ರಾ ಸಿಗುತ್ತೆ, 48MP ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. ಈ ಫೋನ್ ತೆಗೆಯೋ ಫೋಟೋಸ್ ತುಂಬಾ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಕಲರ್ಸ್ ಚೆನ್ನಾಗಿದೆ, ಡೀಟೇಲಿಂಗ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 40x ನ ಝೂಮ್ ಮಾಡ್ಬೋದು. ಝೂಮ್ ಫೋಟೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿಯಲ್ಲೂ ಸ್ವಲ್ಪ ಹಾಳಾಗಿಲ್ಲ. ಇನ್ನು ಪೋರ್ಟ್ರೇಟ್ ಫೋಟೋಸ್ ತುಂಬಾ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ,
4K ವಿಡಿಯೋಸ್ 120 FPS ನಲ್ಲಿ ತೆಗೆಯಬಹುದು. ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸ್ಟೇಬಲ್ ಬರುತ್ತೆ. ಮತ್ತು ಫ್ರಂಟ್ ಅಲ್ಲಿ 18 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಇದರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಕಲರ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ 4K ವಿಡಿಯೋಸ್ ನ 60 FPS ನಲ್ಲಿ ತೆಗಿಬಹುದು. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಇದರಲ್ಲಿ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇದರ ಕ್ಯಾಮ್ರಾ ಕ್ವಾಲಿಟಿ ಮುಂದೆ ಯಾವ ಫೋನ್ ಕ್ಯಾಮ್ರಾನು ಇಲ್ಲ. ಸೊ ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, ವೈಫೈ 7 ಇದೆ, ಬ್ಲೂಟೂತ್ 6 ಇದೆ, NFC ಸಪೋರ್ಟ್ ಕೂಡ ಇದೆ. ಸೊ ನಿಮ್ಗೇನಾದ್ರೂ ಒಂದು ಫ್ಲಾಗ್ಶಿಪ್ ಫೋನ್ ಬೇಕು ಅಂದ್ರೆ ಈ ಫೋನ್ ನ ತಗೊಳ್ಬಹುದು. ನನಗಂತೂ ಈ ಫೋನ್ ತುಂಬಾ ಇಷ್ಟ ಆಯ್ತು. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ. ಇಷ್ಟು ಫೋನ್ಗಳನ್ನ ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.